ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ. 25 ಮೇ 2025ರಿಂದ 31 ಮೇ 2025ರವರೆಗಿನ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಈ ರೀತಿಯಾಗಿವೆ. ಮೊದಲಿಗೆ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿಯಲ್ಲಿ ಇರುವವರಿಗೆ ಈ ವಾರದ ಆರಂಭ ಬಹಳ ಆನಂದದಾಯಕವಾಗಿರುತ್ತದೆ. ಆದಾಯ ಉತ್ತಮವಾಗಿರುತ್ತದೆ. ಸರ್ಕಾರದಿಂದ ಬರಬೇಕಾಗಿದ್ದ ಎಲ್ಲಾ ರೀತಿಯ ಸಹಾಯಧನಗಳು ಹರಿದು ಬರುತ್ತವೆ. ಭೂಮಿಯ ವ್ಯವಹಾರ ಮಾಡುವವರಿಗೆ ಆದಾಯ ಇರೋದಿಲ್ಲ. ಉಷ್ಣದಿಂದ ಬಾಯಲ್ಲಿ ತೊಂದರೆ ಆಗಬಹುದು. ಕ್ರೀಡಾಪಟುಗಳು ನಿರೀಕ್ಷಿತ ಸಾಧನೆ ಮಾಡೋದ್ರಲ್ಲಿ ವಿಫಲರಾಗುತ್ತಾರೆ. ಹಿರಿಯರು ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ಸುಸ್ಥಿತಿಗೆ ತರುತ್ತಾರೆ. ವೃಷಭ ರಾಶಿ, ಎಲ್ಲರೊಂದಿಗೆ ಬಹಳ ವ್ಯಾವಹಾರಿಕವಾಗಿ ನಡೆದುಕೊಳ್ಳುತ್ತೀರಿ. ವಾರ ಆದಾಯವು ನಿಮ್ಮ ನಿರೀಕ್ಷೆಯನ್ನು ತಲುಪುತ್ತದೆ. ಬಂಧುಗಳಿಂದ ನಿರೀಕ್ಷಿತ ಸಹಾಯ ಸಿಗೋದಿಲ್ಲ. ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ತಲೆದೂರಬಹುದು. ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ದೊರೆಯುತ್ತದೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚು. ಸಂಗಾತಿಯಿಂದ ಸಿಗುವ ಸಹಾಯ ಕಡಿಮೆ ಆಗಬಹುದು. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ. ಮಿಥುನ ರಾಶಿಯವರಿಗೆ ಆದಾಯ ಕಡಿಮೆ ಇದೆ. ಬಂಧುಗಳಿಂದ ಒಳ ಏಟು ಬೀಳಬಹುದು. ಕುಟುಂಬದ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆಗಳಿವೆ. ಮಕ್ಕಳಿಂದ ಧನ ಸಹಾಯ ನಿರೀಕ್ಷೆ ಮಾಡಬಹುದು. ದೇಹದಲ್ಲಿ ಉಷ್ಣ ವ್ಯತ್ಯಾಸ ಆಗುವ ಸಾಧ್ಯತೆಗಳಿವೆ. ಸಂಗಾತಿಯಿಂದ ಸೂಕ್ತ ಸಮಯದಲ್ಲಿ ಧನ ಸಹಾಯ ಸಿಗುತ್ತದೆ. ಈಗ ವೃತ್ತಿಯಲ್ಲಿದ್ದ ಗೊಂದಲಗಳು ತಿಳಿಯಾಗುತ್ತವೆ. ಹಿರಿಯರು ತಮ್ಮ ಮಕ್ಕಳ ಸಲುವಾಗಿ ವಿದೇಶಕ್ಕೆ ಬರಬಹುದು. ವೃತ್ತಿಯಲ್ಲಿ ಹೆಚ್ಚು ಎಚ್ಚರ ವಹಿಸಿ. ಹೈನುಗಾರಿಕೆ ಮಾಡುವವರು ಆದಾಯ ಹೆಚ್ಚಾಗಿರುತ್ತದೆ. ಕರ್ಕಾಟಕ ರಾಶಿ, ಕೃಷಿಯಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ. ಆದಾಯ ಕಡಿಮೆ ಇರುತ್ತದೆ. ಬಂಧುಗಳಿಂದ ನಿಮ್ಮ ಕೆಲಸಗಳಿಗೆ ಸಹಕಾರ ಸಿಗುತ್ತದೆ. ಬಂಧುಗಳೊಡನೆ ಯಾವುದೇ ರೀತಿಯ ವ್ಯವಹಾರಗಳು ಮಾಡಲು ಹೋಗಬೇಡಿ. ಪಿತ್ತ ವಿಕಾರಗಳು ನಿಮ್ಮನ್ನ ಸ್ವಲ್ಪ ಬಾಧಿಸಬಹುದು. ಸಂಗಾತಿ ಕಡೆಯವರು ನಿಮಗೆ ಒಡವೆ ವಸ್ತುಗಳನ್ನು ಕೊಡಬಹುದು. ಅನಿರೀಕ್ಷಿತವಾಗಿ ವಿದೇಶಿ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭ ಇದೆ. ಸರ್ಕಾರಿ ಕೆಲಸದವರಿಗೆ ಸೌಲಭ್ಯಗಳು ಹೆಚ್ಚಾಗುತ್ತವೆ. ಸಿಂಹರಾಶಿಗೆ ಬರೋಣ. ಸಿಂಹರಾಶಿಯವರಿಗೆ ವಾರ ಧರ್ಮ ಆಚರಣೆಯ ಬಗ್ಗೆ ಸಾಕಷ್ಟು ಒಲವಿರುತ್ತದೆ. ಆದಾಯ ಸಾಮಾನ್ಯ ಗತಿಯಲ್ಲಿರುತ್ತದೆ. ಮಹಿಳೆಯರು ನಿಮ್ಮ ಕೆಲಸಗಳಿಗೆ ಬೇಕಂತಲೇ ಅಡ್ಡಿ ಮಾಡುವರು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆ ಮೀರಿದ ಲಾಭ ಇದೆ. ಧರ್ಮಗುರುಗಳಿಗೆ ಗೌರವದ ಜೊತೆ ಸಮಾಜದ ಸಹಾಯ ಕೂಡ ಸಿಗುತ್ತದೆ. ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಬಹುದು. ಹೂವು ಹಣ್ಣು ಮಾರುವವರಿಗೆ ಲಾಭ ಇದೆ. ತಾಯಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಈ ವಾರ ಆದಾಯವು ಮಧ್ಯಮ ಗತಿಯಲ್ಲಿದ್ದರೂ ಸಂಗಾತಿಯ ಆದಾಯವು ತುಸು ಹೆಚ್ಚಾಗಿರುತ್ತದೆ. ಆಸ್ತಿ ಖರೀದಿ ಮಾಡಲು ಹಣವನ್ನು ಒಟ್ಟು ಮಾಡುತ್ತೀರಿ. ಮಕ್ಕಳ ಬಗ್ಗೆ ಉತ್ತಮ ವಾರ್ತೆಗಳಿವೆ. ಕೀಲು ನೋವುಗಳು ಅಥವಾ ಶ್ವಾಸಕೋಶ ಸಂಬಂಧ ತೊಂದರೆಗಳು ಕೆಲವರನ್ನ ಕಾಡುತ್ತವೆ. ಸಂಗಾತಿಯಿಂದ ಉಪಾಯವಾಗಿ ಸ್ವಲ್ಪ ಧನವನ್ನ ಸಹಾಯವನ್ನ ಪಡೆಯಬಹುದು. ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ತುಲಾರಾಶಿಯವರಿಗೆ ವಾರ ಸ್ವಲ್ಪ ಆಲಸಿತನ ಕಾಡುತ್ತದೆ. ಆದಾಯ ಕಡಿಮೆ ಇರುತ್ತದೆ. ಸಂಸಾರದಲ್ಲಿ ಸುಖ ಇದ್ರೂ ಸಂಗಾತಿಯಿಂದ ಕೆಲವೊಮ್ಮೆ ಮನೆಯ ವಾತಾವರಣ ಕೆಡಬಹುದು. ಮೂತ್ರ ಸಂಬಂಧಿ ದೋಷ ಇದ್ದವರು ಎಚ್ಚರಿಕೆ ವಹಿಸಿ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಎಚ್ಚರ ವಹಿಸಿ. ಹಿರಿಯರ ಒಪ್ಪಿಗೆ ಸಿಗುವ ಸಾಧ್ಯತೆಗಳಿವೆ. ಗಣಿಗಾರಿಕೆ ಮಾಡುವವರಿಗೆ ಕಾನೂನು ತೊಡಕುಗಳು ಎದುರಾಗಬಹುದು. ಕೃಷಿಯಿಂದ ಆದಾಯ ಇರೋದಿಲ್ಲ. ವೃಶ್ಚಿಕ ರಾಶಿ, ನಿಮ್ಮ ಯಾವುದೇ ನಿರ್ಧಾರಗಳಲ್ಲೂ ದೃಢತೆ ಇರೋದಿಲ್ಲ. ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ. ವಾಹನ ರಿಪೇರಿ ಮಾಡುವವರಿಗೆ ಹೆಚ್ಚಿನ ಆದಾಯ ಇರುತ್ತದೆ. ಮಕ್ಕಳಿಂದ ಧನ ಸಹಾಯ ಸಿಗುತ್ತದೆ. ಶೀತ ಸಂಬಂಧಿ ಕಾಯಿಲೆಗಳು ಕೆಲವರನ್ನ ಕಾಡಬಹುದು. ಈಗ ಸಂಗಾತಿಯ ಸಹಾಯದಿಂದ ಸರ್ಕಾರಿ ವ್ಯವಹಾರಗಳಲ್ಲಿ ಲಾಭ ಇದೆ. ಹಿರಿಯರೊಂದಿಗೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋದು ಉತ್ತಮ. ಧನುರಾಶಿಯವರಿಗೆ ವಾರ ಕೆಲಸ ಕಾರ್ಯಗಳಲ್ಲಿ ನಿಶ್ಚಿತ ಮಾರ್ಗಸೂಚಿಯನ್ನು ಅನುಸರಿಸುತ್ತೀರಿ. ಈಗ ಆದಾಯ ಕಡಿಮೆ ಇರುತ್ತದೆ. ಸಂಸಾರದಲ್ಲಿ ಹೆಚ್ಚು ಶಾಂತಿ ಇದೆ. ಸರ್ಕಾರದ ಜೊತೆಗಿನ ವ್ಯವಹಾರಗಳಲ್ಲಿ ಲಾಭ ಇರೋದಿಲ್ಲ. ಹಿರಿಯರ ಮೂಲಕ ವಿವಾಹ ಸಂಬಂಧಗಳು ಒದಗುವ ಸಾಧ್ಯತೆಗಳಿವೆ. ಕ್ರೀಡಾಪಟುಗಳಿಗೆ ನಿರೀಕ್ಷಿತ ಬೆಳವಣಿಗೆ ಇರೋದಿಲ್ಲ. ಹಿರಿಯರ ಧಾರ್ಮಿಕ ವೃತ್ತಿಯನ್ನ ಮುಂದುವರಿಸಬಹುದು. ಇನ್ನು ಮುಂದಿನ ರಾಶಿ ಮಕರ ರಾಶಿಯವರಿಗೆ ಚುರುಕಾದ ನಡವಳಿಕೆಯಿಂದ ಎಲ್ಲರ ಗಮನ ಸೆಳೆಯುತ್ತೀರಿ. ವಿದೇಶಿ ವ್ಯವಹಾರಗಳು ಮಾಡುವವರಿಗೆ ಆದಾಯ ಹೆಚ್ಚಾಗುತ್ತೆ. ಮಹಿಳೆಯರಿಂದ ಹೆಚ್ಚು ಅನುಕೂಲಗಳಾಗುತ್ತವೆ. ಹೈನುಗಾರಿಕೆ ಮಾಡುವವರಿಗೆ ಲಾಭ ಇದೆ. ಭಾಷಾಂತರಕಾರರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಹಣಕಾಸಿನ ವ್ಯವಹಾರಗಳು ಅಷ್ಟು ಅನುಕೂಲಕರವಾಗಿ ಇರುವುದಿಲ್ಲ. ಸರ್ಕಾರಿ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಇದೆ. ಕುಂಭರಾಶಿಯವರಿಗೆ ಮುಖ್ಯವಾಗಿ ಯುವಕರಿಗೆ ವಿದೇಶಿ ವ್ಯಾಮೋಹ ಬಹಳ ಹೆಚ್ಚಾಗಿರುತ್ತದೆ. ಆದಾಯ ಮಧ್ಯಮಗತಿಯಲ್ಲಿದೆ. ತಾಯಿಯಿಂದ ಸಾಕಷ್ಟು ಸಹಕಾರ ಸಿಗುತ್ತದೆ. ಸರ್ಕಾರಿ ಗುತ್ತಿಗೆ ಲಾಭದಾಯಕವಾಗಿ ಇರುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೆ ಮೀರಿದ ಫಲಿತಾಂಶ ಪಡೆಯುವ ಯೋಗ ಇದೆ. ಉಷ್ಣ ಸ್ಥಾವರಗಳಲ್ಲಿ ಕೆಲಸ ಮಾಡುವವರು ಸ್ವಲ್ಪ ಎಚ್ಚರ ವಹಿಸಬೇಕು. ಹಿರಿಯರು ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಾರೆ. ಸರ್ಕಾರಿ ಸಂಸ್ಥೆಗಳಿಗೆ ಆಹಾರ ವಸ್ತುಗಳನ್ನು ಪೂರೈಸುವವರಿಗೆ ಹೆಚ್ಚು ಲಾಭ ಇರುತ್ತದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಈ ವಾರ ಎಲ್ಲರೊಡನೆ ಧನಿಕರಂತೆ ಕಾಣಿಸಿಕೊಳ್ಳಲು ಪ್ರಯತ್ನ ನಡೆಸುತ್ತೀರಿ. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚು ಲಾಭ ಇದೆ. ಸಂಗೀತಗಾರರಿಗೆ ಹೆಚ್ಚು ಆದಾಯ ಒದಗಿ ಬರುತ್ತದೆ. ಕುಟುಂಬದಲ್ಲಿ ದೈವ ಕಾರ್ಯಗಳಿಗೆ ಒತ್ತಡ ಹೆಚ್ಚಾಗುತ್ತದೆ. ಕೃಷಿಯಲ್ಲಿ ಅಲ್ಪ ಲಾಭ ಇದೆ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆ ಮಾಡುತ್ತೀರಿ. ಹಳೆಯ ಅನುವಂಶೀಯ ಕಾಯಿಲೆಗಳು ಈಗ ಕಾಡಬಹುದು. ನಿಮ್ಮಲ್ಲಿ ಕೆಲಸಗಳು ಕಾರ್ಯಗಳಿಗೆ ಸಂಗಾತಿಯ ಸಹಕಾರ ಸಿಗುತ್ತದೆ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.